Guys, welcome to my channel. Today I am going to teach you a hero lesson summary. Without wasting time, let's start. Father looked over the newspaper. He was reading under the hall lamp and said, Swami, listen to this. News is to be hand of the bravery of a village lad who, while returning home by the jungle path, came face to face with a tiger. The paragraph described the fight the boy had with the tiger and his flight up the tree, where he stayed half a day till some people came that way and killed the tiger. ತನ್ನ ಮಗ ಸ್ವಾಮಿಯ ಕಡೆಗೆ ತಿರುಗಿ ನಿನ್ನ ಅಭಿಪ್ರಾಯವೇನು ಎಂದು ಕೇಳಿದರು. ಇಲ್ಲಿ ಸ್ವಾಮಿ ಎಂಬುವನ ಹುಡುಗನ ತಂದೆ ತನ್ನ ದಿನಪತ್ರಿಕೆಯನ್ನು ಓದುತ್ತಾ ಇರುವ ಸಂದರ್ಭದಲ್ಲಿ ಅವರು ತನ್ನ ಮಗನಿಗೆ ಏನು ಹೇಳಿದ್ದಾರೆ ಎಂಬುದನ್ನು ವಿವರಿಸಲಾಗಿದೆ. ಏನು ಹೇಳಿದ್ದಾರೆ ಅಂದರೆ, ಈ ಸ್ವಾಮಿಯ ತಂದೆ ಆ ದಿನದ ದಿನಪತ್ರಿಕೆಯನ್ನು ಓದುತ್ತಾ, ಸ್ವಾಮಿ, ಈ ವಾರ್ತೆಯನ್ನು ಕೇಳು. ಒಂದು ಹಳ್ಳಿಯ ಧೈರ್ಯಶಾಲಿ ಬಾಲಕ ಕಾಡಿನ ದಾರಿಯಲ್ಲಿ ಮನೆಗೆ ಹಿಂತಿರುಗುತ್ತಿರುವಾಗ ಒಂದು ಹುಲಿಗೆ ಮುಖಾಮುಖಿಯಾದ. ಆತ ಹುಲಿಯನ್ನು ಎದುರಿಸಿದ. ನಂತರ ಮರ ಏರಿ ಅರ್ಧ ದಿನ ಕುಳಿತ. ದಾರಿ ಹೋಗರು ಆ ದಾರಿಯಲ್ಲಿ ಬಂದು ಹುಲಿಯನ್ನು ಕೊಂದರು ಎನ್ನುತ್ತಾ ವರದಿಯನ್ನು ಓದಿ ಮುಗಿಸಿ ಸ್ವಾಮಿಯ ಕಡೆ ತಿರುಗಿ, ಈ ಪತ್ರಿಕೆಯ ಬಗ್ಗೆ ನಿನ್ನ ಅಭಿಪ್ರಾಯವೇನು ಎಂದು ಕೇಳಿದರು. ಆಗ ಸ್ವಾಮಿ ಪತ್ರಿಕೆಯಲ್ಲಿದ್ದ ಬಾಲಕನ ಕುರಿತು ತನ್ನದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದನು. ಅವನು ತುಂಬ ಶಕ್ತಿಶಾಲಿ ಆಗಿರಬಹುದು, ಆದರೆ ಬಾಲಕನು ಆಗಿರಲಿಲ್ಲ ಹಾಗೂ ಬೆಳೆದ ಪರಿಪೂರ್ಣ ಯುವಕನಾಗಿರಬೇಕು. ಒಬ್ಬ ಬಾಲಕ ಹುಲಿಯೊಂದಿಗೆ ಹೋರಾಡುವುದು ಸಾಧ್ಯವೇ ಎಂದು ಮರುಪ್ರಶ್ನಿಸಿದನು. ಸ್ವಾಮಿಯ ಪ್ರಶ್ನೆಯನ್ನು ಮತ್ತೊಮ್ಮೆ ಇಂಗ್ಲಿಷ್ನಲ್ಲಿ ಪುನರಾವರ್ತಿಸೋಣ. ಸ್ವಾಮಿ ಸೆಡ್, ಸ್ವಾಮಿ ಹೇಳಿದ, ಐ ಥಿಂಕ್ he must have been a very strong and grown up person, not at all a boy. How could a boy fight a tiger? ಇಲ್ಲಿ ತನ್ನ ತಂದೆ ತನ್ನ ಮಗನಿಗೆ ಕರೇಜ್ ಇಸ್ ಎವ್ರಿಥಿಂಗ್, ಸ್ಟ್ರೆಂತ್ ಅಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್ ಎಂದು ಹೇಳುತ್ತಾರೆ. ಅಂದರೆ ಧೈರ್ಯವೇ ಮುಖ್ಯ, ಶಕ್ತಿ ಸಾಮರ್ಥ್ಯ ಮತ್ತು ವಯಸ್ಸು ಇಲ್ಲಿ ಮುಖ್ಯವಲ್ಲ ಎಂದು ಹೇಳುತ್ತಾರೆ. ಲೆಟ್ಸ್ ಮೂವ್ ಟು ಸೆಕೆಂಡ್ ಪ್ಯಾರಾಗ್ರಾಫ್. ಇನ್ ಫಿಫ್ತ್ ಲೈನ್, ಯು ಥಿಂಕ್ ಯು ಆರ್ ವೈಸರ್ ದನ್ ಅ ನ್ಯೂಸ್ ಪೇಪರ್. ಫಾದರ್ಸ್ ನೀಡ್. A man may have the strength of an elephant and yet to be a coward, whereas another may have the strength of a straw. But if he has a courage, he can do anything. Courage is everything. Strength and age are not important. ಇಲ್ಲಿ ತಂದೆ ತನ್ನ ಮಗನಿಗೆ ಧೈರ್ಯದ ಬಗ್ಗೆ ಹೇಳುತ್ತಾರೆ ಮತ್ತು ಸ್ಟ್ರೆಂತ್ ಆ್ಯಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್ ಎಂದು ಹೇಳುತ್ತಾರೆ. ಅಲ್ಲಿ ವಯಸ್ಸು ಮುಖ್ಯವಲ್ಲ, ಶಕ್ತಿಯೂ ಮುಖ್ಯವಲ್ಲ ಎಂದು ಒತ್ತಿ ಹೇಳುತ್ತಾರೆ. Swami disputed the theory. How can it be, father? Suppose I have all the courage. What can I do if a tiger should attack me? ಸ್ವಾಮಿ ತನ್ನ ಸಿದ್ಧಾಂತವನ್ನು ತಿಳಿಸುತ್ತಾನೆ. ನನಗೆಲ್ಲ ಧೈರ್ಯ ಇದ್ದರೂ ಹುಲಿ ತನ್ನ ಮೇಲೆ ದಾಳಿ ಮಾಡಿದರೆ ಏನು ಮಾಡುವುದು ಎಂದು. Leave alone strength. Can you prove you have a courage? Let me see if you can sleep alone tonight in my office room. ಕನ್ನಡದ ವಿವರಣೆ. ಶಕ್ತಿಯನ್ನು ಬಿಟ್ಟು ಬಿಡು, ನಿನಗೆ ಧೈರ್ಯವಿದೆ ಎಂದು ಸಾಬೀತುಪಡಿಸಬಹುದೇ? ಇಂದು ರಾತ್ರಿ ನನ್ನ ಆಫೀಸ್ ರೂಮಿನಲ್ಲಿ ನೀನು ಒಬ್ಬಂಟಿಯಾಗಿ ಮಲಗಬಹುದೇ ಎಂದು ಕೇಳುತ್ತಾರೆ. A frightful proposition, Swami thought. He had always slept beside his grannies in the passage, and any change in this arrangement kept him trembling and awake all night. ಈ ಒಂದು ಭಯಾನಕ ಪ್ರತಿಪಾದನೆ ಸ್ವಾಮಿಯನ್ನು ಆಲೋಚನೆ ಮಾಡುವಂತೆ ಮಾಡಿತ್ತು. ಯಾವಾಗಲೂ ತನ್ನ ಅಜ್ಜ ಪಕ್ಕದಲ್ಲಿ ಮಲಗುತ್ತಿದ್ದ ಸ್ವಾಮಿಗೆ ಈ ವ್ಯವಸ್ಥೆ ಅವನನ್ನು ರಾತ್ರಿಯೆಲ್ಲ ನಡುಗುವಂತೆ ಮತ್ತು ಎಚ್ಚರವಾಗಿರುವಂತೆ ಮಾಡಿತು. ಥರ್ಡ್ ಪ್ಯಾರಾಗ್ರಾಫ್ I'll continue in the next class. If you like this video, please subscribe my channel for more videos. Thanks for watching.